ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಡುಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ. 1 ಗ್ರಾಮ್ಸಿಗೆ ಎಷ್ಟು ಗುಂಡುಗಳು ಬರ್ತವೆ ಮತ್ತು ಆ ಗುಂಡುಗಳಲ್ಲಿ ಯಾವ್ಯಾವ ರೀತಿಯಾದಂಥ ಡಿಸೈನ್ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ತಪ್ಪದೇ ಶೇರ್ ಮಾಡಿ. ನೋಡಿ, ಈಗ ತೋರಿಸ್ತಿರೋಂಥ ಗುಂಡುಗಳು ಇವಾಗ ನಾವು ತಾಳೆ ಚೈನಿಗೆ ಹಾಕೊತೀವಲ್ವಾ, ತಾಳೆ ಸರ ಮಾಡಿಸ್ತೀವಲ್ವಾ, ಆವಾಗ ತಾಳೆ ಜೊತೆ ಹಾಕೋತೀವಲ್ಲ ಆ ಥರ ಗುಂಡುಗಳು 1 ಗ್ರಾಮ್ಸಿಗೆ 2 ಇಲ್ಲ 4 ಬರ್ತವೆ. ಈ ಥರ ಗುಂಡುಗಳು SK ಜ್ಯುವೆಲರ್ಸಲ್ಲಿ ನೀವು ಹೋಗಿ ಭೇಟಿ ಕೊಡಿ, ಬೇಕಿದ್ರೆ ನೀವು ವಿಚಾರಿಸಿ. ಎರಡು ಇಲ್ಲಾಂದರೆ 1 ಗ್ರಾಮ್ಸಿಗೆ 2 ಇಲ್ಲಾಂದರೆ 4 ಬರ್ತವೆ. ಈ ಥರ ಗುಂಡುಗಳಾದರೆ, ಅಂದರೆ ಪೂರ್ತಿ ಗಟ್ಟಿ ಗುಂಡುಗಳಾದರೆ, ಇಲ್ಲಾಂದರೆ ವ್ಯಾಕ್ಸ್ ಗುಂಡುಗಳು, ನಾವು ವ್ಯಾಕ್ಸ್ ಸರ ಮಾಡಿಸ್ಕೊತೀವಲ್ಲ, ಗುಂಡಿನ ಸರ ಮಾಡಿಸ್ಕೊತೀವಲ್ಲ, ಆ ಥರ ವ್ಯಾಕ್ಸ್ ಗುಂಡುಗಳಾದರೆ ನಿಮಗೆ ಆ ಗುಂಡಿನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಸ್ವಲ್ಪ ಸಣ್ಣ ಗುಂಡುಗಳು ಸಿಕ್ಕಿದ್ರೆ ವ್ಯಾಕ್ಸ್ ಗುಂಡುಗಳಲ್ಲಿ ನಿಮಗೆ ಒಂದು 7ರಿಂದ 8 ಸಿಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರೋವಂಥ ಗುಂಡುಗಳು ಸಿಕ್ಕಿದ್ರೆ 4-5 ಇಷ್ಟೇ ಸಿಗೋದು. ಇನ್ನೂ ಕೆಲವೊಂದು ಗಟ್ಟಿ ಗುಂಡುಗಳು ಸಿಗ್ತವೆ. ಗುಂಡುಗಳಲ್ಲೇ ಡಿಫ್ರೆಂಟ್ ಪ್ಯಾಟ್ರನ್ ಇದೆ. ನಕ್ಷಾ ಗುಂಡುಗಳು ಆಗಿರ್ಬೋದು, ಎಲೆಕ್ಟ್ರೋ ಫಾರ್ಮಿಂಗ್ ಗುಂಡುಗಳಾಗಿರ್ಬೋದು, ವ್ಯಾಕ್ಸ್ ಗುಂಡುಗಳಾಗಿರ್ಬೋದು, ಅದರಲ್ಲೇ ಡಿಫ್ರೆಂಟ್ ಆಗಿರೋದ್ರಿಂದ ಡಿಫ್ರೆಂಟ್ ಡಿಸೈನ್ಗಳು ಕೂಡ ಇರ್ತವೆ. ನೀವು ನೋಡ್ತಾ ಇದ್ರಲ್ಲ, ಇವೆಲ್ಲ ನಾವು ಗುಂಡುಗಳನ್ನ ನಿಮಗೆ 18 KTM ಅಲ್ಲಿ ಸಿಗೋದಂತ, ಅಂದರೆ ನಿಮಗೆ 24 ಪೀಸಸ್ ಸಿಗುತ್ತಂತೆ. ನೋಡಿ, ಇವೆಲ್ಲ ಎಲೆಕ್ಟ್ರೋ ಫಾರ್ಮಿಂಗ್ ಗುಂಡುಗಳು. ನೋಡಿ ಎಷ್ಟು ಯೂನಿಕ್ ಆಗಿದೆ. ಮತ್ತು ಇದೆಲ್ಲ ನಮಗೆ ಅಂದರೆ ಟೊಳ್ಳಾಗಿ ಗುಂಡುಗಳು ನಿಮಗೆ ಸಿಕ್ಕಿದ್ರೆ ನಾನು ಹೇಳ್ದಂಗೆ 6-7 ಸಿಗುತ್ತೆ. ಅಥವಾ ಗಟ್ಟಿ ಗುಂಡುಗಳು ಕೂಡ ಬರ್ತವೆ. ನೋಡಿ, ಈ ಲಕ್ಷ್ಮಿ ಗುಂಡುಗಳು ಬಂದು ತುಂಬ ಗಟ್ಟಿ ಇರೋದ್ರಿಂದ ನಿಮಗೆ ಕೆಲವೊಂದೊಂದು ಟೈಮ್ 1 ಗ್ರಾಮಿಗೆ ಒಂದೇ ಸಿಗುತ್ತೆ, ಇಲ್ಲಾಂದರೆ 2 ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ದಪ್ಪ ಗುಂಡುಗಳು ನೋಡಿ, ಈ ಲಕ್ಷ್ಮಿ ಗುಂಡುಗಳೆಲ್ಲ ದಪ್ಪ ಗುಂಡುಗಳು. ಇವೇನಂದ್ರೆ 1 ಗ್ರಾಮ್ಸಿಗೆ 1 ಇಲ್ಲಾಂದರೆ 1 ಗ್ರಾಮ್ಸಿಗೆ 2 ಎರಡಂತೂ ಸಿಗೋದು ಡೌಟೇನೆ. 1 ಗ್ರಾಮ್ಸಿಗೆ 1 ಅನ್ನೋಂತೂ ಸಿಗುತ್ತೆ. ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ಬೋದು, ನಾನು ಒಂದೊಂದು ಗುಂಡುಗಳು ಎಷ್ಟೆಷ್ಟು ಗ್ರಾಮ್ಸ್ ಬರುತ್ತೆ ಅನ್ನೋ ಒಂದು ಐಡಿಯಾನ ನಾನು ನಿಮಗೆ ಹೇಳ್ತೀನಿ. ನೋಡಿ, ಅಂದರೆ ನಾನು ತೋರಿಸ್ತಾ ಇರೋದು ಇವಾಗ ಗುಂಡುಗಳ ಡಿಸೈನನ್ನು ನೋಡಿ. ಗುಂಡುಗಳ ಡಿಸೈನ್ ನೋಡಿಬಿಟ್ಟು ಆ ಗುಂಡುಗಳು ಎಷ್ಟೆಷ್ಟು ಗ್ರಾಮ್ಸ್ ಬರ್ಬೋದು ಅನ್ನೋ ಒಂದು ಅಂದಾಜಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಎಷ್ಟು ಡಿಫ್ರೆಂಟ್ ಆಗಿರುವಂಥ ಗುಂಡುಗಳಿವೆ. ಇವೆಲ್ಲ ದಪ್ಪ ಗುಂಡುಗಳು. ನೋಡಿ, ಇವೆಲ್ಲ ಎಲೆಕ್ಟ್ರೋ ಫಾರ್ಮಿಂಗ್ ಗುಂಡುಗಳು. ಈ ರೀತಿಯಲ್ಲಿ ಡಿಸೈನ್ ಆಗಿರುವಂಥ ಗುಂಡುಗಳೆಲ್ಲ ಇವೆಲ್ಲ ಎಲೆಕ್ಟ್ರೋ ಫಾರ್ಮಿಂಗ್ ಗುಂಡುಗಳು. ನೋಡಿ, ನಾನು ಹೇಳ್ದಂಗೆ ಮೊದಲೇ ನಿಮಗೆ ವ್ಯಾಕ್ಸ್ ಗುಂಡುಗಳ ರೀತಿಯಲ್ಲಿ ಬರಬೇಕಂತಂದರೆ 7ರಿಂದ 8 ಸಿಗುತ್ತೆ. ನೋಡಿ, ನೀವೇ ನೋಡ್ಬೋದು ಡಿಸೈನ್ಗಳು. ಗುಂಡುಗಳಲ್ಲಿ ನಾನಾ ರೀತಿಯಾದಂಥ ಗುಂಡುಗಳಿದೆ. ನಿಮ್ಗೆ ಯಾವ ಥರ ಡಿಸೈನಲ್ಲಾದರೂ ಕೂಡ ನೀವು ಮಾಡಿಸ್ಕೊಬೋದು. ಲಕ್ಷ್ಮಿ ಡಿಸೈನ್ ಆಗಿರ್ಬೋದು, ಗಣಪತಿ ಡಿಸೈನ್ ಆಗಿರ್ಬೋದು, ಅಥವಾ ಫ್ಲವರ್ ಡಿಸೈನ್ ಆಗಿರ್ಬೋದು. ನಿಮಗೆ ಯಾವ ಡಿಸೈನಲ್ಲಿ ಬೇಕಾದ್ರೂ ಕೂಡ ನಿಮಗೆ ಗುಂಡುಗಳು ಸಿಗ್ತವೆ. ಬಟ್ ನೀವು ಹೇಳ್ದಂಗೆ ನಾನು ಅಂದರೆ ಟೊಳ್ಳಾಗಿ ವ್ಯಾಕ್ಸ್ ಗುಂಡುಗಳ ರೀತಿಯಲ್ಲಿ ನಿಮಗೆ ಕಡಿಮೆ ಗ್ರಾಮ್ಸಲ್ಲಿ ನಮಗೆ ಜಾಸ್ತಿ ಗುಂಡುಗಳು ಬೇಕು ಅನ್ನೋ ರೀತಿನಲ್ಲಾದರೆ ಆ ಥರನೂ ಯೂಸ್ ಮಾಡ್ಕೋಬೋದು. ಈ ಥರ ಗಟ್ಟಿ ಗುಂಡುಗಳನ್ನೆಲ್ಲ ಏನಂತಂದರೆ ಮಾಂಗಲ್ಯ ಚೈನಿಗೆ ಹಾಕೋಕ್ಕೆ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಗುಂಡಿನ ಸರಗಳನ್ನೇ ಮಾಡಿಸ್ಕೊತಾರೆ. ನೋಡಿ, ಇವಾಗ ನೋಡಿ, ನಾನು ಒಂದೊಂದು ಗುಂಡುಗಳು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ಡೀಪಾಗಿ ಒಬ್ಸರ್ವ್ ಮಾಡಿ ನೋಡಿ. ನೋಡಿ, ಡಿಸೈನ್ಗಳು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಗ್ರಾಮ್ಸು ಅಷ್ಟೇ. 0.9 ಗ್ರಾಮ್ಸು, 1.5 ಗ್ರಾಮ್ಸು, 1.21, 1.39, 1.21 ಈ ಥರ ಡಿಫ್ರೆಂಟಾಗಿ ನಮಗೆ ಗುಂಡುಗಳ ಡಿಸೈನ್ ಮೇಲೆ ವೇಟು ಕೂಡ ವೇರಿಯೇಷನ್ ಆಗುತ್ತೆ. ಒಂದೊಂದು ಡಿಸೈನ್ಗೂ ಕೂಡ ಅಷ್ಟು ಗ್ರಾಮ್ಸ್ಗಳಲ್ಲಿ ಬರುತ್ತೆ ಅನ್ನೋ ಒಂದು ಅಂದಾಜು. ಯಾಕೆಂದರೆ ಗಟ್ಟಿ ಗುಂಡುಗಳು ಮತ್ತು ಡಿಸೈನಡ್ ಗುಂಡುಗಳಾಗಿರೋದ್ರಿಂದ ನಮಗೆ ಅಷ್ಟು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಾವು ಮಾಂಗಲ್ಯ ಚೈನಲ್ಲಿ ಯೂಸ್ ಮಾಡೋ ಗುಂಡುಗಳು ಸಣ್ಣದಾಗಿರೋದ್ರಿಂದ, ಅಂದರೆ ಅವು 1 ಗ್ರಾಮ್ಸಿಗೆ ನಮಗೆ 2 ಇಲ್ಲ 4 ಸಿಗುತ್ತೆ. ಈ ಥರ ನಮಗೆ ಡಿಸೈನರ್ ಗುಂಡುಗಳು, ಮತ್ತು ಅವು ಸ್ವಲ್ಪ ವೆಯ್ಟ್ ಕೂಡ ಇರ್ತವೆ. ಟೊಳ್ಳಾಗಿ ಮಾಡೋಕ್ಕಾಗೋದಿಲ್ಲ ಅಂಥ ಗುಂಡುಗಳನ್ನೆಲ್ಲ. ಹಾಗಾಗಿ 1-1.5 ಗ್ರಾಮ್ಸೆಲ್ಲ ಒಂದೊಂದು ಗುಂಡು, ಇಲ್ಲಾಂದರೆ 2 ಗುಂಡುಗಳು ಈ ಥರ ಸಿಗ್ತವೆ. ನೋಡಿ, ಪೇರ್ಗಳೆಲ್ಲ ಅಷ್ಟೇ ನಿಮಗೆ 2 ಗ್ರಾಮ್ಸು, 1 ಗ್ರಾಮ್ಸಿಗೆ 2 ಗುಂಡುಗಳು ಈ ಥರ ಸಿಗುತ್ತೆ. ಇವೆಲ್ಲ ಎಲೆಕ್ಟ್ರೋ ಫಾರ್ಮಿಂಗ್ ಗುಂಡುಗಳು. ನಾನು ಹೇಳ್ದಂಗೆ ಅವುಗಳ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ವೆಯ್ಟ್ ಏನಿದೆ ಅಂತ ಹೇಳ್ಬಿಟ್ಟು, ಮತ್ತು ಡಿಸೈನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇವಾಗ ಪೂರ್ತಿ ಗೋಲ್ಡಲ್ಲೇ ಗುಂಡಿನ ಸರಗಳು ಮಾಡಿಸ್ಕೊತಾರೆ ನೋಡಿ, ಆವಾಗ ಈ ಥರ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊತಾರೆ. ಈ ಥರ ಬೀಡ್ಸ್ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಜಾಸ್ತಿ ವ್ಯಾಕ್ಸ್ ಸರಗಳಂದರೆ ಬೀಡ್ಸ್ಗಳನ್ನ ಇಟ್ಟು ವರ್ಕ್ ಮಾಡಿಸ್ಕೊತಾರೆ ನೋಡಿ. ಇವಾಗ 1 ಗ್ರಾಮ್ಸಿಗೆ 4 ಸಿಕ್ತು ಅಂದರೆ ಅಷ್ಟನ್ನ ಯೂಸ್ ಮಾಡಿಕೊಂಡು 1 ಗ್ರಾಮ್ಸಿನಲ್ಲಿ ಸರಗಳನ್ನ ಮಾಡಿಸ್ಕೊತಾರಲ್ಲ, ಅಂಥ ಟೈಮಲ್ಲಿ ನಿಮಗೆ ಈ ಥರ ದಪ್ಪ ಗುಂಡುಗಳನ್ನ ಯೂಸ್ ಮಾಡಿಕೊಂಡು ಆವಾಗ ಆ ಸರಗಳನ್ನ ಮಾಡಿಸ್ಕೊತಾರೆ. ಪೂರ್ತಿ ಗೋಲ್ಡಲ್ಲೇ ಮಾಡಿಸ್ಕೋಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಅದೆಷ್ಟು ಗ್ರಾಮ್ಸ್ ಬರುತ್ತೆ, ಇವಾಗ ನಾವು ಅದಕ್ಕೆ 18 ಗ್ರಾಮ್ಸ್ ಆಗಿರ್ಬೋದು, 20 ಗ್ರಾಮ್ಸ್ ಆಗಿರ್ಬೋದು, ಈ ಥರ ನಮಗೆ ಗುಂಡಿನ ಸರಗಳೇ ನಿಮಗೆ ಡಿಫ್ರೆಂಟಾಗಿ ಸಿಗುತ್ತೆ. ಈ ಥರ ಗುಂಡುಗಳನ್ನ ಮಾಂಗಲ್ಯ ಚೈನಿಗೂ ಕೂಡ ಯೂಸ್ ಮಾಡ್ತಾರೆ. ಇವಾಗ ಫ್ಯಾನ್ಸಿಯಾಗಿ ಬಂದಿರುವಂಥ ಮಾಂಗಲ್ಯ ಚೈನಿಗೂ ಕೂಡ ಈ ಥರ ಗುಂಡನ್ನು ಯೂಸ್ ಮಾಡ್ತಾರೆ.
ಗುಂಡಿನ ಸರಗಳು ಮಾಡಿಸ್ಕೊತಾರೆ ನೋಡಿ. ಪರ್ಲ್ಸ್ ಕಾಂಬಿನೇಷನ್ ಆಗಿ ಈ ಥರ ಗುಂಡುಗಳನ್ನ ಯೂಸ್ ಮಾಡ್ಕೊತಾರೆ. ಈ ಥರ ದಪ್ಪ ಗುಂಡುಗಳನ್ನ ನಾವು ಅಂದರೆ ಏಜೆಡ್ ಪರ್ಸನ್ ಗುಂಡಿನ ಸರಗಳು ಮಾಡಿಸ್ಕೊತಾರೆ ನೋಡಿ, ಅಂಥವರು ಕೂಡ ಯೂಸ್ ಮಾಡ್ಕೊತಾರೆ. ಅಂದರೆ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾರೆ ನೋಡಿ, ಗುಂಡುಗಳನ್ನ ಹಾಕಿ ಬ್ಲ್ಯಾಕ್ ಥ್ರೆಡು, ರೆಡ್ ಆಗಿರ್ಬೋದು, ಯಾವ ಥ್ರೆಡನ್ನಾದ್ರು ಯೂಸ್ ಮಾಡಿಕೊಂಡು ಗುಂಡಿನ ಸರಗಳು ಮಾಡ್ತಾರಲ್ವ, ಆ ಥರ ಸರಗಳಿಗೆ ಈ ಥರ ಯೂಸ್ ಮಾಡ್ತಾರೆ ನೋಡಿ. ಇದೆಲ್ಲ ಮಾಂಗಲ್ಯ ಚೆನ್ನಿಗೆ 2 ಸಿಗುತ್ತೆ. ಚಿಕ್ಕದಾಗಿದ್ರೆ 4 ಸಿಗ್ಬೋದು, ದೊಡ್ಡದಾಗಿರುತ್ತೆ ಅಂದರೆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಜಾಸ್ತಿ ಸ್ವಲ್ಪ ದೊಡ್ಡದಾಗಿರ್ತು ಅಂದರೆ ಗುಂಡುಗಳಾಗಿರ್ಬೋದು, ಅವುಗಳ ವೆಯ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಥರ ಗುಂಡುಗಳು ನೋಡ್ತಾ ಇದ್ರಲ್ಲ, ಹೇಳ್ದಂಗೆ ಗುಂಡಿನ ಸರಗಳು ಮಾಡಿಸ್ಕೊತಾರಲ್ವ, 10-12 ಗ್ರಾಮ್ಸಲ್ಲೆಲ್ಲ ಗುಂಡಿನ ಸರಗಳು ಮಾಡಿಸ್ಕೊತಾರಲ್ಲ, ಆ ರೀತಿಯ ಗುಂಡಿನ ಸರಗಳಿಗೆ ಈ ಥರ ಗುಂಡುಗಳನ್ನ ಯೂಸ್ ಮಾಡ್ತಾರೆ. ಬಟ್ ಏನಂದರೆ ಇವು ಟೊಳ್ಳಾಗಿರ್ತವೆ ಸ್ವಲ್ಪ ಗುಂಡುಗಳು, ಹಾಗಾಗಿ ಜಾಸ್ತಿ 1 ಗ್ರಾಮ್ಸಿಗೆ ಒಂದು 7-8 ಬರೋದ್ರಿಂದ ನಮಗೆ ಒಂದು ಸರನ ಮಾಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗುಂಡಿನ ಸರಗಳು ಮಾಡಿಸ್ಕೋಬೇಕಾದ್ರೆ ಯೂಸ್ ಮಾಡ್ತಾರೆ. ಬಟ್ ಪೂರ್ತಿ ಗೋಲ್ಡಲ್ಲೇ ನಮಗೆ ಮಾಡಿಸ್ಕೊಬೇಕಂತ ಅಂದ್ರೂ ಕೂಡ ಅದರಲ್ಲೂ ಕೂಡ ಗಟ್ಟಿಯಾಗಿ ಗುಂಡುಗಳನ್ನ ಯೂಸ್ ಮಾಡ್ತಾರೆ ನೋಡಿ. ಇದೆಲ್ಲ ವ್ಯಾಕ್ಸ್ ಗುಂಡುಗಳು. ಗುಂಡಿನ ಸರಗಳನ್ನ ಮಾಡಿಸ್ಕೋಬೇಕಾದ್ರೆ ಈ ಥರ ಗುಂಡುಗಳನ್ನ ನೀವು ನೋಡೇ ಇರ್ತೀರ ನೋಡಿ. ನಾನು ಇವಾಗ ತೋರಿಸ್ತೀನಿ. ಈ ಥರ ಗುಂಡಿನ ಸರ ಮಾಡಿಸ್ಕೋತೀವಲ್ಲ, ಆವಾಗ ಈ ಥರ ಗುಂಡುಗಳನ್ನ ಯೂಸ್ ಮಾಡ್ತಾರೆ. ಒಂದು ಗುಂಡುಗಳನ್ನ ಹಾಕಿ ಅದ್ರ ಜೊತೆಗೆ ಬೇರೆ ಒಂದು ಬೀಡ್ಸ್ಗಳನ್ನ ಹಾಕ್ಬಿಟ್ಟು ನಮಗೆ ವರ್ಕ್ ಮಾಡಿ ಕೊಡ್ತಾರೆ. 1 ಗ್ರಾಮಿಗೆ ಒಂದು 5-6 ಗುಂಡುಗಳು ಬಂತು ಅಂದ್ರೂ 3 ಗ್ರಾಮ್ಸು 4 ಗ್ರಾಮ್ಸ್ ತೊಗೊಂಡ್ರೆ ಈ ಥರ ದೊಡ್ಡದಾಗಿ ಒಂದು ಸರನ ಮಾಡಿಸ್ಕೊಬೋದು ನೋಡಿ. ಈ ಥರ ಬೀಡ್ಸ್ಗಳು ಗುಂಡುಗಳು ಅಂತಂದರೆ ಈ ಥರ ಗುಂಡುಗಳು ನೋಡು. ನಕ್ಷಾ ಗುಂಡುಗಳು ಅಂದರೆ ಈ ರೀತಿಯಲ್ಲಿ ಬರುತ್ತೆ ನೋಡಿ. ಅದಕ್ಕೆ ಹೇಳ್ದಂಗೆ ಕಾಂಬಿನೇಷನ್ ಮಾಡಿ ನಮಗೆ ಪರ್ಸಲ್ ಆಗಿರ್ಬೋದು ಅಥವಾ ಬೀಡ್ಸ್ಗಳನ್ನ ಬೇರೆ ಬೇರೆ ಕಲರ್ ಬೀಡ್ಸ್ಗಳನ್ನ ಹಾಕಿ ನಮಗೆ ವರ್ಕ್ ಮಾಡಿ ಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಗುಂಡುಗಳ ಡಿಸೈನ್ ಆಗಿರ್ಬೋದು, ಅದ್ರ ಗ್ರಾಮ್ಸನ್ನು ಹೇಳಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಕೂಡ ಈ ಥರ ಗುಂಡುಗಳ ವಿಚಾರನ ತಿಳ್ಕೊಬೇಕಂದ್ರೆ SK ಜ್ಯುವೆಲ್ಲರ್ಸ್ಗೆ ಭೇಟಿ ಕೊಡಿ. ಅಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂಥ ಗುಂಡುಗಳು ನಿಮಗೆ ಸಿಗುತ್ತೆ. ಅವರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.